ನಮಸ್ಕಾರ, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನಮ್ಮೂರು ಶೆಟ್ಟಿಕೆರೆ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮಗೆ ಅಡಿಕೆ ಮತ್ತು ಕಾಳುಮೆಣಸು ಒಣಗಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಮಳೆಗಾಲದಲ್ಲಿ. ಲೇಬರ್ಸ್ ಎಲ್ಲ ಕಟ್ಕೊಂಡು ಅದನ್ನು ಟಾರ್ಪಾಲ್ ಮುಚ್ಚೋದು, ಈ ಥರ ತುಂಬಾ ಹಿಂಸೆ ಆಗ್ತಿತ್ತು. ಸೊ ಹಾಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಸುಮಾರು ಸೋಲಾರ್ ಡ್ರೈಯರ್ಸ್ ನೋಡಿದ್ದೆ, ನೂರಾರು ಸೋಲಾರ್ ಡ್ರೈಯರ್ಸ್ ನೋಡಿದ್ದೆ. ರವಿಕಿರಣ್ ಅಂತೇಳಿ ಪುತ್ತೂರಿನವರು ಅನಘಾ ಇಂಡಸ್ಟ್ರೀಸ್ ಅಂತ ಇಟ್ಕೊಂಡಿದ್ದಾರೆ. ಅವ್ರದ್ದು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ತುಂಬ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ರು. ಫಸ್ಟ್ ಡೇಯಿಂದ ಇವತ್ತು ಕಂಪ್ಲೀಟ್ ಆಗಿದೆ ನಮ್ಮದು ಸೋಲಾರ್ ಡ್ರೈಯರು. ತುಂಬ ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಇದು ಏನು ಸ್ಪೆಸಿಫಿಕೇಶನ್ ಅಂದರೆ 53/23 ಇದೆ ಇದು ಸೋಲಾರ್ ಡ್ರೈಯರು. ತುಂಬ ಚೆನ್ನಾಗಿ ಅವರು ಮಾಡಿಕೊಟ್ಟಿದ್ದಾರೆ. ನಾವು ಈ ಥರ ಒಂದು ಬೇಸ್ಮೆಂಟ್ ಮಾಡ್ಕೊಂಡಿದ್ದೀವಿ ಸ್ಟಾರ್ಟಿಂಗು. ಹೆಂಗಂದರೆ ಬೇಸ್ಮೆಂಟ್ ಔಟ್ರ್ ಪಾರ್ಟು ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೋಬೇಕು. ನಾವು 3 ಎಕ್ಸಾಸ್ಟ್ ಫ್ಯಾನು ಮತ್ತು ಆ ಕಡೆ ಈ ಕಡೆ ಆಪೋಸಿಟ್ ಸೈಡು ಸಹಿತ 2 ಫ್ಯಾನ್ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಲೀಕೇಜ್ ಯಾವುದೂ ಇಲ್ಲ, ಕರೆಕ್ಟಾಗಿ ಕೊನೆ ತನಕ ನಮ್ಮ ಜೊತೆಗೆ ನಿಂತವರು ಮಾಡಿಕೊಟ್ಟಿದ್ದಾರೆ. ಮತ್ತು ಒಳ್ಳೆ ಹೀಟ್ ಕ್ರಿಯೇಟ್ ಆಗ್ತಾಯಿದೆ ಎಂಥ. ಇವತ್ತು ಆ್ಯಕ್ಚುಲಿ ಮಳೆನೂ ಬಂತು, ಒಂಚೂರು ಲೀಕು ಆಗಲ್ಲ. ಮಳೆ ಟೈಮಲ್ಲೂ ಇಲ್ಲಿ ಒಳಗಡೆ ತುಂಬ ಹೀಟ್ ಇದೆ, ಚೆನ್ನಾಗಿ ಡ್ರೈ ಆಗುತ್ತೆ. ಸರ್, ನಾವು ಥರ್ಮೋಮೀಟರ್ ಟೆಸ್ಟ್ ಮಾಡೋದಕ್ಕಿಂತ ಇಟ್ಟಿದ್ದೀವಿ, ಅದರಲ್ಲಿ ಎಷ್ಟಿದೆ ಅಂತ ನೋಡೋಣ ಸರ್. ಕಡೆ ತುಂಬ ಚಳಿ ಇದೆ, ಮಳೆ ಇದೆ. ಈ ಥರ ವಾತಾವರಣದಲ್ಲೂ ನಮಗೆ ಆಲ್ಮೋಸ್ಟ್ 34 ತನಕ ಹೋಗಿದೆ. ಇದನ್ನು ಆ್ಯಕ್ಚುಲಿ ಇದು ಯಾಕೆಂತಾರೆ ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಹೊರಗಡೆ ಒಂದು 25 ಇದೆ, ಇಲ್ಲಿ 33-34 ತನಕ ರೀಚ್ ಆಗಿದೆ. ಆಲ್ಮೋಸ್ಟ್ ಒಂದು 8 to 9 ಡಿಗ್ರಿ ಡಿಫ್ರೆನ್ಸು. ಇಷ್ಟು ಕಡಿಮೆ ಟೆಂಪ್ರೇಚರಲ್ಲೇ ಇದೆ. ಹೊರಗಡೆ ಫುಲ್ಲಿ ಕ್ಲೌಡಿ ಇದೆ ಈಗ. ಆ್ಯಕ್ಚುಲಿ ನಾವು ಅಡಿಕೆ ಮತ್ತು ಕಾಳುಮೆಣಸನ್ನ ನಾವು ಬೆಳಿತೀವಿ, ಮತ್ತು ನಾವು ಬೇರೆ ಫ್ರೂಟ್ಸ್ ಎಲ್ಲ ಡ್ರೈ ಮಾಡೋದು ಒಂದು ಪ್ಲ್ಯಾನ್ ಸಹಿತ ಇದೆ. ಸೊ ಅದೇ ರೀತಿಯಿಂದ ನಾವು ಒಂದು ಕ್ರಾಸ್ ವೆಂಟಿಲೇಷನ್ ಉದ್ದೇಶದಿಂದ ನಾವು ಈಸ್ಟ್ ವೆಸ್ಟ್ಗೆ ನಾವು ಡೋರ್ನ ಮಾಡ್ಕೊಂಡಿದ್ವಿ. ಇದನ್ನು ಆರಾಮಾಗಿ ಈ ಕಡೆನೂ ಮಾಡ್ಕೊಂಡಿದ್ವಿ. ಜೊತೆಗೆ ಎಕ್ಸಾಸ್ಟ್ ಫ್ಯಾನ್ನ ನಾವು ಇಟ್ಕೊಂಡಿದ್ವಿ ಮೇಲ್ಗಡೆಗೆ, ತುಂಬ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡೋದಕ್ಕೆ. ನೆಕ್ಸ್ಟ್ ನಾವೊಂದು ಒಳ್ಳೆ ಡಿಜಿಟಲ್ ಮೀಟರ್ ತಂದು ಇಟ್ಕೊಂಡು ವೇರಿಯೇಷನ್ ಆದಾಗ ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡ್ತೀವಿ. ಮತ್ತು ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಸೈಡ್ ಡೋರ್ಸು ಸಹಿತ ನಾವು ಇಟ್ಕೊಂಡಿದ್ವಿ. ಪುಟ್ಟು ಡೋರು ಇದು ನಮಗೆ ಬೇಕಿದ್ರೆ ಡೋರ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಹೀಟ್ ಬರ್ತಿದೆ ಅಂತಂದಾಗ ಈ ಡೋರ್ ಓಪನ್ ಮಾಡಿ ಟೆಂಪ್ರೇಚರ್ನ ಇಮ್ಮಿಡಿಯೇಟಾಗಿ ಡೌನ್ ಮಾಡ್ಕೋಬೋದು. ಈಗ ಮೋರ್ ದ್ಯಾನ್ 70 ಡಿಗ್ರಿ 80 ಡಿಗ್ರಿ ಹೋಗ್ತಾ ಇದೆ ಅಂತಂದಾಗ ಈ 4 ಡೋರ್ನ ಓಪನ್ ಮಾಡಿದ್ರೆ ಆರಾಮ್ಸೆ ನಮಗೆ ವೆಂಟಿಲೇಷನ್ ಆಗಿ ಹೀಟ್ ಡೌನ್ ಆಗುತ್ತೆ. ಇದನ್ನು ಎಲ್ಲ ರೈತರು ಅಳವಡಿಸ್ಕೋಬೇಕು. ಯಾಕೆ ಅಂತಂದರೆ ತುಂಬ ಮ್ಯಾಟ್ರ್ ಆಗುತ್ತೆ. ತುಂಬ ನಿಧಾನವಾಗಿ ಅಡಿಕೆ ಒಣಗೋದು ತುಂಬ ಇಂಪಾರ್ಟೆಂಟ್. ಸೋಲಾರ್ ಡ್ರೈಯಲ್ಲಿ ಬೇಗ ಒಣಗಿದ್ರೂ ಅದು ಕ್ವಾಲಿಟಿ ಆಫ್ ದಿ ಅರಾಕನಟ್ ಅಥವಾ ಕ್ವಾಲಿಟಿ ಆಫ್ ದ ಪೆಪ್ಪರ್ ಹೋಗ್ಬಿಟ್ರೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಇದು ಕ್ರಾಸ್ ವೆಂಟಿಲೇಷನ್ನು ಮಸ್ಟ್ ಇಡಬೇಕು. ಮತ್ತು ಎಕ್ಸಾಸ್ಟ್ ಫ್ಯಾನ್ ಇಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ನಾವು ಮೇಲ್ಗಡೆನೂ ಸಹಿತ ಫ್ಯಾನ್ಗಳನ್ನ ಇಟ್ಕೊಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿ ವಿಂಡ್ ಪವರಲ್ಲಿ ಅದು ವರ್ಕ್ ಆಗುತ್ತೆ. ಅದು ಸಹಿತ ಚೆನ್ನಾಗಿ ಆಗ್ತಾರೆ. ನಾವು ಒಣಗಿಸ್ಬೇಕಾದ್ರೆ ಏನಾಗುತ್ತೆ, ಫಂಗಸ್ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ. ಅಡಿಕೆ ಆಗ್ಬೋದು, ನೀವು ವೆನಿಲಾ ಆಗ್ಬೋದು, ಅಥವಾ ಯಾವುದೇ ಕಾಳುಗಳಾಗ್ಬೋದು, ಹಣ್ಣಾಗ್ಬೋದು. ಸೋಲಾರ್ ಡ್ರೈಯರ್ ಒಣಗಿಸಿದಾಗ ಫಂಗಸ್ ಬರ್ತಕ್ಕಂಥ ಚಾನ್ಸಸ್ಸು ಯಾವುದೇ ಕಾರಣಕ್ಕೂ ಬರೋಲ್ಲ. ಮತ್ತು ಇನ್ನೊಂದೇನಾಗುತ್ತೆ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮೇಲ್ಗಡೆ ಹೊರಗಡೆ ನಾವು ಓಪನ್ ಸ್ಪೇಸಲ್ಲಿ ಹಾಕಿದಾಗ ಡಸ್ಟ್ ಬರುತ್ತೆ, ಧೂಳು ಕೂತ್ಕೊಳ್ಳುತ್ತೆ ಅದ್ರ ಮೇಲೆ. ಆಮೇಲೆ ವಾತಾವರಣ ಕಲುಷಿತ ಆಗ್ತಕ್ಕಂಥ ಗಾಡಿನೆಲ್ಲ ಬಂದವ್ರ ಮೇಲೆ ಕೂತ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಆಮೇಲೆ ಇಲ್ಲಿ ಹೇಗಿದೆ ಸೋಲಾರ್ ಡ್ರೈಯರ್ ಅಂತಂದರೆ, ನೀವು ಏನು ಅಂದರೆ ಹೊರಗಡೆ ಏನು ಒಣಗಿಸ್ತೀವೋ ಅದು ಹಾಫ್ ಆಫ್ ದಿ ಟೈಮಲ್ಲಿ ನಾವು ಇದು ಸೋಲಾರ್ ಡ್ರೈಯರ್ ಹೊರಗಡೆ ಒಣಗಿಸ್ಕೊತೀವಿ. ಮತ್ತು ಮಳೆ ಬರ್ತಿರ್ಬೇಕಾದ್ರೆ ಮಳೆ ಬಂತು ಟಾರ್ಪಾಲ್ ಮುಚ್ಚು, ಮತ್ತೆ ತೆಗಿ, ಮತ್ತೆ ಇಮ್ಮಿಡಿಯೇಟಾಗಿ ಮತ್ತೆ ಬಿಸಿಲು ಬಂತು ಹೊರಗಡೆ ತೊಗೊಂಡೋಗಿ ಟಾರ್ಪಾಲ್ ಹಾಕು, ಮತ್ತೆ ಹರಡು. ಆ ಲೇಬರ್ ಕಾಸ್ಟ್ ಲೆಕ್ಕ ಹಾಕಿದ್ರೆ ಲಾಂಗ್ ಡ್ಯೂರೇಷನಲ್ಲಿ ಸೇಮ್ ಇದು ನಮಗೆ ಬೆನಿಫಿಟ್ ಆಗುತ್ತೆ ಮತ್ತು ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ. ಸೊ ಹಾಗಾಗಿ ಸೋಲಾರ್ ಡ್ರೈಯರು ರೈತರು ಮಾಡಿಸ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಡೈಮೆನ್ಷನ್ಸ್, ಸೋಲಾರ್ ಡ್ರೈಯರ್ ಡೈಮೆನ್ಷನ್ಸು ಅವ್ರಿಗೆ ಅವೈಲಬಿಲಿಟಿ ಇರೋಂಗೆ ಅವ್ರು ಕೇಳಿದ್ರೆ ಮಾಡ್ಕೊಡ್ತಾರೆ. ನಾವು ಇದು 53/23 ಇದನ್ನು ಮಾಡಿಸಿದ್ದೀವಿ. ನಮಗಿರೋ ಸ್ಪೇಸಿಂಗ್ ಮನೆ ಹಿಂದ್ಗಡೆ ಇದು ಇನ್ನೊಂದು 23/16 ಇದನ್ನೊಂದು ಪುಟ್ಟ ಡ್ರೈಯರ್ ಮಾಡ್ಕೊಂಡಿದ್ವಿ. ಇದರೊಳಗಡೆ ನಾವು ಕ್ರಾಸ್ ವೆಂಟಿಲೇಷನ್ ಇಟ್ಕೊಂಡಿರೋದ್ರಿಂದ ನರ್ಸರಿ ಪರ್ಪಸ್ಗೂ ಉಪಯೋಗಿಸ್ಬೋದು ಅಂತ ಒಂದು ಥಾಟ್ ಇಟ್ಕೊಂಡು ಇದನ್ನು ಮಾಡಿದ್ವಿ. ಮತ್ತು ಇವರು ನಮಗೆ ಡಿಫ್ಯೂಸ್ ಶೀಟ್, ಜಿನೆಗರ್ ಶೀಟ್ನ ಉಪಯೋಗಿಸಿದ್ದಾರೆ. ಇದರದ್ದು ಬೆನಿಫಿಟ್ಸ್ ಏನಂತಂದರೆ, ಯೂನಿಫಾರ್ಮ್ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಇನ್ಸೈಡ್ ದಿ ಸೋಲಾರ್ ಇದರೊಳಗೆ ಡ್ರೈಯರ್ ಒಳಗಡೆ ಯೂನಿಫಾರ್ಮ್ ಟೆಂಪ್ರೇಚರ್ ಆಗುತ್ತೆ. ಅದು ತುಂಬ ಬೆನಿಫಿಟ್ ಆಗುತ್ತೆ. ಯಾಕೆ ಅಂತಂದರೆ ಟ್ರಾನ್ಸ್ಪರೆಂಟ್ ಶೀಟಲ್ಲಿ ಒಂದು ಕಡೆ ಅಕಸ್ಮಾತ್ ಬಿಸಿಲು ಬೀಳ್ತಾ ಇದೆ ಅಂತಂದರೆ ಅಲ್ಲಿ ಮಾತ್ರ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ, ಇನ್ನೊಂದು ಅದರ್ ಸೈಡಲ್ಲಿ ಇರಲ್ಲ. ಆದರೆ ಡಿಫ್ಯೂಸ್ ಶೀಟಲ್ಲಿ ಯೂನಿಫಾರ್ಮ್ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಇದು ಒಂದು ಬೆನಿಫಿಟ್.